ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ರಘು ತುಮಕೂರ್. ಅಲ್ಲಿ ಆ ವ್ಯಕ್ತಿ ಧರ್ಮಸ್ಥಳದ ಆಚಾರ ವಿಚಾರಗಳ ಬಗ್ಗೆ ಆಗ್ಲಿ ಮಾತಾಡಿಲ್ಲ. ಆ ದೇವಸ್ಥಾನ ಯಾರ ಸೊತ್ತು ಅನ್ನೋದ್ರ ಬಗ್ಗೆನೂ ಸಹ ಮಾತಾಡಿಲ್ಲ. ಆತ ಧ್ವನಿ ಎತ್ತಿರೋದು ಅಲ್ಲಿ ನಡೆದಂತಹ ಕೆಲವು ಘಟನೆಗಳ ಬಗ್ಗೆ. ಆ ವಿಷಯ ನಿಜ ಆಗಿರ್ಬೋದು ಅಥವಾ ಸುಳ್ಳಾಗಿರ್ಬೋದು, ಅದೇನೇ ಆಗಿರ್ಲಿ, ಆ ಕಂಡಂತೆ ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳದ ಒಂದು ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ನೀವು ಲಾಸ್ಟ್ ಇಯರ್ ನೋಡ್ಬೋದು, ಜೊತೆಗೆ ಈ ವರ್ಷ ಸಹ ನಾನು ವಿಡಿಯೋ ಹಾಕಿದ್ದೀನಿ. ಅಲ್ಲಿನ ಸಿಬ್ಬಂದಿ ವರ್ಗ ಏನಿದೆ, ಪ್ರತಿಯೊಬ್ಬರ ಹತ್ರ ದುರಂಕಾರವಾಗಿ ನಡ್ಕೊಂತಾರೆ. ಅದರಲ್ಲೂ ನಮ್ಮ ಈ ಉತ್ತರ ಕರ್ನಾಟಕ ಮಂದಿ ಅವ್ರು ನೋಡಿದ್ರಂತೂ ಅವರು ಎಷ್ಟು ಅಸಹ್ಯ ಪಡ್ತಾರೆ ಅಂದ್ರೆ ಸ್ನೇಹಿತರೆ, ಅದು ಯಾವುದೋ ಬೇರೆ ಭಾಷೆ ನಮ್ಗೆ ಗೊತ್ತಿರಲ್ಲ. ಆ ಭಾಷೆಯಲ್ಲಿ ಒಂಥರ ರೇಗಾಡೋದು, ದೂಕೋದು, ಆ ಥರ ಮಾಡ್ತಾರೆ. ಅದೇ ಒಳ್ಳೆ ಬಟ್ಟೆ ಹಾಕೊಂಡು ಹೋದ್ರೆ ಒಂದು ಪ್ರೀತಿಯಿಂದ, ಒಂದು ಗೌರವದಿಂದ ಮಾತಾಡೋದು. ಆ ಒಂದು ಅದ್ಭುತವಾದ ದೇವಸ್ಥಾನನ ಅವ್ರ ಅಪ್ಪನ ಮನೆ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ಲಾಸ್ಟ್ ಇಯರ್ ವಿಡಿಯೋ ಹಾಕಿದ್ದೆ, ಅದರಲ್ಲೂ ಅಷ್ಟೇನೆ ಈ ಮುಡಿ ಕೊಡೋದಾಗ್ಲಿ, ರೂಮಿನ ವಿಷಯ ಆಗಲಿ, ದರ್ಶನ ವಿಷಯ ಆಗಲಿ, ಎಲ್ಲದರಲ್ಲೂ ಒಂದು ಅಸಡ್ಡೆ, ಒಂದು ದುರಾಂಕಾರ. ಭಕ್ತಾದಿಗಳೆಲ್ಲ ಊಟ ಇಲ್ಲದೆ ಬಂದ್ಬಿಟ್ಟಿದ್ದಾರೆ ಅನ್ನೋ ರೀತಿಲಿ ಆ ದುರಾಂಕಾರದಿಂದ ಊಟ ಬಡಿಸೋದು ಮತ್ತು ರೇಗಾಡೋದು, ಇವುಗಳ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ಲೆಂತ್ ವಿಡಿಯೋಗಳು. ಇತ್ತೀಚಿನ ದಿನಗಳಲ್ಲಿ ಇವ್ರ ವಿಡಿಯೋ ನೋಡ್ಬಿಟ್ಟು ತುಂಬ ಬೇಜಾರಾಯಿತು. ಖಂಡಿತ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಲೇಬೇಕು ನಾವು.